ಹೋಯೆಲ್ಲ ಹೆಂಗಿದ್ರಿ ದಾನಿ ಕ್ಲಾನ್ ನಮಸ್ಕಾರ. ಇವತ್ತು ನಾನು ಬಂದಿರೋದು ಅಮ್ಮ ಮಾಡಿದಂತಹ ಕೈ ರುಚಿ ತಿನ್ಸೋಕ್ಕೋಸ್ಕರ. ಹೆಸರಲ್ಲೇ ಇದೆ ಅಮ್ಮ ಅಂತ. ಸೊ ನಾನು ಬಂದಿರೋದು ಇವತ್ತು ಅಂಥದ್ದೇ ಒಂದು ಪ್ಲೇಸು, ಅಮ್ಮ ಕ್ಯಾಂಟೀನ್ ಅಂತ ಬಂದಿದ್ದೀನಿ. ಇದಿರೋದು ಶೇಷಾದ್ರಿಪುರಂ. ಇಲ್ಲಿ ರೈಸ್ ಬಾತು, ಆಮೇಲೆ ರಾಗಿ ಇಡ್ಲಿ, ಸಬ್ಬಕ್ಕಿ ಇಡ್ಲಿ, ದೋಸೆ ಎಲ್ಲ ಸಿಕ್ಕಾಬಡೆ ಫೇಮಸ್ ಇದೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಇಲ್ಲಿ ಡೈಲಿ ನಾಲ್ಕು ಥರದ ರೈಸ್ ಬಾತ್ ಮಾಡ್ತಾರೆ. ಒಂದೇ ದಿನ 4 ಥರದ ರೈಸ್. ಸೊ ಅಂಥ ಒಂದು ಪುಟಾಣಿ ಕ್ಯಾಂಟೀನು, ಬಟ್ ಹೆಸರು ಮಾತ್ರ ದೊಡ್ಡದಾಗಿ ಮಾಡಿದ್ದಾರೆ. ಅದೇ ರೀತಿ ರುಚಿನೂ ಹಾಗೆ ಇದೆ. ಬನ್ನಿ ಹೋಗೋಣ, ಅಲ್ಲಿ ಏನೇನು ತಿಂಡಿಗಳಿವೆ ಅವರನ್ನು ಮಾತಾಡ್ಸೋಣ. ಅಮ್ಮ ಕ್ಯಾಂಟೀನ್ಗೆ ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗಿ ತಿನ್ಕೊಂಬರೋಣ. ನನ್ನ ಹೆಸರು ಶ್ಯಾಮ್ ಭಟ್ ಅಂತ. ಉಡುಪಿಯಲ್ಲಿ ಪುಡ್ಚೂರು ಅಂತ ನಮ್ಮದು ಊರು. ನಾವು ಬಂದು 87ನೇ ವಿಷಯದಲ್ಲಿ ನಾನು ಬೆಂಗಳೂರಿಗೆ ಬಂದು ಬೇರೆ ಕಡೆ ಕೆಲಸ ಮಾಡಿದ್ದೆ. ಒಂದು 10-12 ವರ್ಷ ಬೇರೆ ಕಡೆ ಕೆಲಸ ಮಾಡಿ ಒಂದು ಅಂಗಡಿ ಮಾಡಿ, ಆಮೇಲೆ ಹೊಸನಗರದಲ್ಲಿ ಒಂದು ಹೋಟ್ಲ್ ಮಾಡಿದ್ದೆ, ರಾಮಕೃಷ್ಣ ವೆಜ್ ಅಂತ. ತುಂಬ ಹೆಸರು ಬಂತು ನನಗೆ ಅದರಲ್ಲಿ. ಆಮೇಲೆ ಅಲ್ಲಿ 1 ವೇ ಆಯಿತು, ನೋ ಪಾರ್ಕಿಂಗ್ ಇತ್ತು, ಬಿಸ್ನೆಸ್ಸಲ್ಲಿ ಬಿಟ್ವಿ ಅದು. ಆಮೇಲೆ ಇಲ್ಲೆಲ್ಲ ಸ್ಟಾರ್ಟ್ ಮಾಡಿದ್ವಿ. ಇದೀಗ 11ನೇ ವರ್ಷ ನಡೀತಾ ಇರೋದು ಈ ಜಾಗ. ಇಲ್ಲಿ ಈ ಏರಿಯಾಕ್ಕೆ ನಾವೇ ಫಸ್ಟು, ಆಮೇಲೆ ಬೇರೆದು ಬಂತು. ನಮ್ಮಲ್ಲಿ ಎಲ್ಲ ನಮ್ಮದು ಸಾಧ್ಯ ಪ್ಯೂರ್ ವೆಜ್ಜು, ನೋ ಆನಿಯನ್, ನೋ ಗಾರ್ಲಿಕ್, ಪ್ಯೂರ್ ವೆಜ್ಜು ಮತ್ತು ಎಲ್ಲ ಫ್ರೆಶ್ ಐಟಮ್. ನಮ್ಮದು ಕಿಚನ್ ಬೇರೆ ಕಡೆ ಇರೋದ್ರಿಂದ ಖಾಲಿ ಆದಾಗೂ ಬೇರೆ ಬೇರೆ ಕಡೆ ತರಿಸ್ತಾ ಇರ್ತೀವಿ. ಬೆಳಗಿನ ಟೈಮ್ ನಮಗೆ ದೋಸೆ, ಇಡ್ಲಿ, ಒಂದು ಬಿಸಿಬೇಳೆಭಾತು, ಪೊಂಗಲು ಈ ಥರ ಐಟಮ್ ಸಿಗುತ್ತೆ. ಮಧ್ಯಾಹ್ನ ಆಗುವಾಗ ಮೊಸರನ್ನ, ಅನ್ನ ರಸಮು, ಸಾಂಬಾರು, ಚಪಾತಿ, ಪರೋಟ, ಆಮೇಲೆ ರೈಸ್ ಐಟಮ್ ಒಂದು 2-3 ಬೇರೆ ಥರ ರೈಸ್ ಐಟಮ್ ಸಿಗುತ್ತೆ. ವೆರೈಟಿ ಸಿಗುತ್ತೆ, ತುಂಬ ವೆರೈಟಿ ಸಿಗುತ್ತೆ. ಆಮೇಲೆ ನಾವು ಇನ್ನೊಂದು ಇರೋದ್ರೆ 2 ರೈಸಲ್ಲಿ 2 ಮಿಕ್ಸ್ ಕೊಡ್ತೀವಿ. ಸ್ವಲ್ಪ ಅರ್ಧ ಮೊಸರನ್ನ, ಅರ್ಧ ರೈಸ್ ಐಟಮು. ಗ್ರಾಹಕರಿಗೆ ಹೇಗೆ ಬೇಕೋ ಆ ಥರ ಸ್ವಲ್ಪ ಅಡ್ಜಸ್ಟ್ ಮಾಡಿ ಕೊಡ್ತೀವಿ. ಬಂದಾಗೆಲ್ಲ ಬೆಳಗ್ಗೆ ಹೊತ್ತು ತಿಂಡಿ ತಿಂತೀವಿ. ತಿಂಡಿ ಎಲ್ಲ ಚೆನ್ನಾಗಿರುತ್ತೆ. ಮಧ್ಯಾಹ್ನದ ಹೊತ್ತು ರೈಸ್ ಎಲ್ಲ ಇರುತ್ತೆ. ರೈಸ್ ಬಾತು, ಇಡ್ಲಿ, ದೋಸೆ ಎಲ್ಲ ಚೆನ್ನಾಗಿರುತ್ತೆ. ಹೆಸರಲ್ಲೇ ಅಮ್ಮ ಇದೆ. ರುಚಿನೂ ಅದೇ ಥರ ಅಮ್ಮನ ಕೈ ರುಚಿ ಥರನೇ ಇರುತ್ತೆ. ನಾವಿಲ್ಲಿ ಓಡಾಡ್ತಾ ಇರ್ತೀವಿ. ಹಾಗೆ ಬಂದಾಗೆಲ್ಲ ಇಲ್ಲಿ ಟೇಸ್ಟ್ ಮಾಡಿದ್ದೀವಿ. ರುಚಿ ಇರೋದ್ರಿಂದ ಮತ್ತೆ ಮತ್ತೆ ಬರ್ತಾ ಇರ್ತೀವಿ. ನಮ್ಮ ಗ್ಯಾಂಗ್ ಎಲ್ಲ ಬಂದಿದೆ. ಇದೇ ನಮ್ಮ ಅಡ್ಡ. ಅನ್ನ ಸಾಂಬಾರು ಮಾತ್ರ ಸೂಪರಾಗಿದೆ. ಡೈಲಿ ಮಾರ್ನಿಂಗ್ ಟಿಫನ್ ಕೂಡ ಸಖತ್ತಾಗಿರುತ್ತೆ. ಮಸ್ಟ್ ಟ್ರೈ. ಸ್ಪೆಷಲಲ್ಲಿ ನಮ್ಮದು ಬಿಸಿಬೇಳೆಭಾತು, ಇಡ್ಲಿ, ದೋಸೆ, ಬೆಣ್ಣೆ ದೋಸೆ, ಪುಡಿ ದೋಸೆ. ಪುಡಿ ದೋಸೆಯಲ್ಲಿ ಪುಡಿ ಮಾಡ್ತೇವೆ. ಪುಡಿ ನಾವು ಮನೆಯಲ್ಲೇ ಮಾಡಿ ತರೋದು, ಹೊರಗಡೆ ತರೋದಿಲ್ಲ. ಈ ಪ್ರೈಸಲ್ಲಿ ಆ ದೋಸೆ, ಇಡ್ಲಿ, ರವಾ ಇಡ್ಲಿ, ವಡಾ, ಸಾಂಬಾರು ಒಂದಕ್ಕಿಂತ ಒಂದು ಅಲ್ಟಿಮೇಟ್. ಇಲ್ಲಿ ಮೈಸೂರು ಪಾಕ್ ಅದು ಅದರ ಇದು. ಬಟ್ ಇಲ್ಲಿ ನಿಮಗೆ ಆ ಕ್ವಿಕ್ ಸರ್ವೀಸು ಆ್ಯಂಡ್ ಅವರು 25 ವರ್ಷ ನೆಂಟು. ಹೌದು, ಇಲ್ಲಿ ಇವರು ಓನರ್ ಯಾವತ್ತೂ ಬೇಜಾರು ಮಾಡ್ಕೊಳ್ಳದೆ ಏನೂ ಒಂದು ಚೂರು ಇದು ನಮಗೆ ನೀಟಾಗಿ ಸರ್ವಿಸ್ ಕೊಡ್ತಾರೆ. ದಿಸ್ ಇಸ್ ದ ಬೆಸ್ಟ್. ನಮ್ಮ ಫ್ರೆಂಡು ಜೈ ಅಂತ ಆಸ್ಟ್ರೇಲಿಯಿಂದ ಬಂದರು. ಮತ್ತು ಆ ರೆಸ್ಟೋರೆಂಟ್ ಬೇರೆ ರೆಸ್ಟೋರೆಂಟ್ ಹೋಗಿ ವಾಪಸ್ ಇಲ್ಲಿ ಬಂದಿದ್ದೀವಿ. ಯಾಕಂದರೆ ಈ ಟೇಸ್ಟು ಎಲ್ಲೂ ಸಿಗೋಲ್ಲ. ಎಸ್ಪೆಷಲಿ ಇಡ್ಲಿ ಸಾಂಬಾರು, ಅದು ತಟ್ಟೆ ಇಡ್ಲಿ ಮತ್ತು ಆ ದೋಸೆ, ಬೆಣ್ಣೆ ದೋಸೆ ಮಿಸ್ಸೇ ಮಾಡ್ಕೊಬೇಡಿ. ಯಾಕಂದರೆ 25 ವರ್ಷದ ಕಸ್ಟಮರ್ ಇವರು. ನೋಡಿ, ಅವರೇ ನಮ್ಗೆ ಇನ್ಸ್ಪಿರೇಷನ್. ಫುಡ್ ತಿಂದು ಹೆಂಗಿದ್ದಾರೆ ನೋಡಿ. ಭಾಳ ಚೆನ್ನಾಗಿದೆ, ಬನ್ನಿ. ಇಲ್ಲೇ ಬರೋದು. ಮತ್ತು ಸ್ವೀಟ್ಗಳು ನಾವು ಜಾಮೂನ್ ನಮ್ಮಲ್ಲಿ ಚೆನ್ನಾಗಿ ಹೋಗುತ್ತೆ. ನಾವು ಅಂದರೆ ಮೀಡಿಯಮ್ ಸ್ವೀಟ್ ಹಾಕ್ತೇವೆ, ಅದಕ್ಕೆ ಓವರ್ ಸ್ವೀಟ್ ಏನಿಲ್ಲ ಬೇರೆ ಕಡೆ. ಮತ್ತು ಇಡ್ಲಿಗೆ ಸಾಂಬಾರು, ನಾವು ವಡೆನೂ ಇಲ್ಲಿ ಸಾಂಬಾರಲ್ಲಿ ಡಿಪ್ ಮಾಡಿರ್ತೀವಿ. ವಡೆನ ಅದನ್ನೇ ಕೇಳ್ತಾರೆ, ಡಿಪ್ ವಡೆ ಅಂತಲೇ. ಆಮೇಲೆ ಇಡ್ಲಿ ಮೇಲೆ ಸಾಂಬಾರು ಹಾಕ್ತೇವೆ. ನಾನು ಬೆಣ್ಣೆ ಮಸಾಲ ತೊಗೊಂಡೆ. ಬೆಣ್ಣೆ ಫುಲ್ ಜಾಸ್ತಿ ಹಾಕಿ ಕೊಟ್ಟಿರ್ತಾರೆ. ಚೆನ್ನಾಗಿದೆ, ಟೇಸ್ಟು ಚೆನ್ನಾಗಿದೆ, ಚಟ್ನಿ ಚೆನ್ನಾಗಿದೆ, ಒಳ್ಳೆ ಕಾಂಬಿನೇಷನ್. ಆಮೇಲೆ ಮಧ್ಯಾಹ್ನ 2 ಗಂಟೆ ಮೇಲೆ ರವಾ ಇಡ್ಲಿ, ರಾಗಿ ಇಡ್ಲಿ, ಸಬ್ಬಕ್ಕಿ ಇಡ್ಲಿ, ಈ ಥರ 3-4 ವೆರೈಟಿ ಮಾಡ್ತೀವಿ. ಮಧ್ಯಾಹ್ನ 4 ಗಂಟೆ ಮೇಲೆ ಪುನಃ ಶಾವಿಗೆ ಬಾತು. ಮತ್ತು ನಮ್ಮ ಸೌತ್ ಕೇರಳ ಸ್ಪೆಷಲ್ ಒಂದು ಗೊಜ್ಜೆ ಅವಲಕ್ಕಿ ಅಂತಿದೆ. ಗೊಜ್ಜೆ ಅವಲಕ್ಕಿ ನಮ್ಮ ಊರ ಕಡೆ ಅದನ್ನು 4 ಗಂಟೆ ಮೇಲೆ ರೆಡಿ ಮಾಡ್ತೇವೆ.
ಆಮೇಲೆ ಜೊತೆಗೆ ಉಸ್ಲಿಗಳು, ಒಂದು ದಿವಸ ಕಾಬೂಲ್ ಕಡಲೆ, ಒಂದು ದಿವಸ ಚೆನ್ನ, ಒಂದು ದಿವಸ ಜೋಳ, ಉಸ್ಲಿ ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಥರ. ಕೆಲವರೆಲ್ಲ ಯಾವುದು ತಿನ್ನಲ್ಲ, ಆಯಿಲ್ ಅಂತ ತಿನ್ನೋದಿಲ್ಲ. ಸ್ವಲ್ಪ ನಮ್ಮ ಸೌತ್ ಇಂಡಿಯನ್ ಸ್ಟೈಲಲ್ಲಿ ಇರುತ್ತೆ. ಸಾತ್ವಿಕವಾಗಿ ಉಪ್ಪು ಖಾರ ಕಮ್ಮಿ ಇರುತ್ತೆ. ಗರಂ ಮಸಾಲೆ ಐಟಮ್ ಯಾವುದು ಜಾಸ್ತಿ ಹಾಕೋದಿಲ್ಲ. ರೇಟ್ಗಳಲ್ಲಿ ರೀಸನಬಲ್ ಆಗಿ ಇಟ್ಟಿದ್ದೀನಿ. ಈಗ ರೈಸ್ ಎಲ್ಲ, ದೋಸೆ ಎಲ್ಲ 55 ರೂಪಾಯಿ, ಬೆಣ್ಣೆದೆಲ್ಲ 70 ರೂಪಾಯಿ, ರೈಸ್ ಎಲ್ಲ 40 ರೂಪಾಯಿ, ಪರೋಟ 50 ರೂಪಾಯಿ. ಸ್ವಲ್ಪ ರೀಸನ್ ಸ್ವಲ್ಪ ಮಿಡ್ಲ್ ಕ್ಲಾಸಿಗೆ ನಾವು ವ್ಯೂ ಮಾಡಿ ಹಾಕ್ತಾಯಿದ್ವಿ. ಮಿಡ್ಲ್ ಕ್ಲಾಸ್ ಕಸ್ಟಮರಿಗೆ ನಾವು ನೋಡ್ತಾ ಇದ್ವಿ. ನಮ್ಮಲ್ಲಿ ಬೆಳಗ್ಗೆ 7 ಗಂಟೆ ನಾವು ಓಪನ್ ಮಾಡ್ತೇವೆ. ಓಪನ್ ಮಾಡಿದಾಗ ಸ್ವಲ್ಪ ಈ ಅಫಿಷಿಯಲ್ ಹೋಗೋರು ಮತ್ತು ಈ ಸ್ಕೂಲಿಗೆ ಹೋಗೋ ಮಕ್ಕಳು, ಆಮೇಲೆ ಕಾಲೇಜ್ ಕ್ರೌಡ್ ಶುರು ಆಗುತ್ತೆ. ಒಂದು ರೀಸನಬಲ್ ರೇಟಲ್ಲಿ ಎಲ್ಲರೂ ಬರ್ತಾರೆ. ಕಾಲೇಜಲ್ಲಿ ಸಾಧಾರಣ ಹೆಚ್ಚು ಕಡಿಮೆ ನಮ್ಮ ವ್ಯಾಪಾರದಲ್ಲಿ ಸಾಧಾರಣ ಒಂದು 30% ಕಾಲೇಜ್ ಹುಡುಗಿರ್ತಾರೆ. ಮತ್ತೆಲ್ಲ ಇಲ್ಲಿ ಸುತ್ತಮುತ್ತ ಲಾಯರ್ಸು ಇದೆಲ್ಲ ಇದೆ. ನಮ್ಮೆಲ್ಲ ನನಗೆ 99% ಪರ್ಮನೆಂಟ್ ಕಸ್ಟಮರ್, ಯಾರೂ ಇದಿಲ್ಲ. ದೋಸೆಗಳೆಲ್ಲ, ದೋಸೆ ಸಾಧಾರಣ ಒಂದು 500 ದೋಸೆ ಮಿನಿಮಮ್ ಮನೆಗೆ ಹೋಗುತ್ತೆ. ಇಡ್ಲಿನೂ ಹೋಗುತ್ತೆ. ರೈಸ್ ಐಟಮ್ ಎಲ್ಲ ಸಾಧಾರಣ ಒಂದು 350-400 ರೈಸ್ ಹೋಗುತ್ತೆ. ನಮಗೆ ತೃಪ್ತಿ ಆಗುವಷ್ಟು ವ್ಯಾಪಾರ ಇದೆ ಸರ್. ಇಲ್ಲಿ ನಾನು ಓಪನ್ ಮಾಡುವಾಗ ನಮ್ಮದು ಒಂದೇ ಹೋಟ್ಲಿತ್ತು. ಅದ್ರ ಮೇಲೆ ಒಂದೊಂದೊಂದಾಗಿ ಒಂದು 12 ಹೋಟ್ಲಿದೆ. ನಮ್ಮದು ಕಾಂಪಿಟೇಷನೇ ಇದೆ. ಆದರೆ ಕಾಂಪಿಟೇಷನ್ ಇದ್ದಷ್ಟು ನಮ್ಗೆ ಒಳ್ಳೆಯದು. ಜನರು ಕಂಪೇರ್ ಮಾಡ್ತಾರೆ, ಅಥವಾ ನಮ್ಮದು ತಪ್ಪಿದ್ದರೆ ಸ್ವಲ್ಪ ಹೇಳ್ತಾರೆ, ಅಲ್ಲಿ ಆಗಿದೆ, ನಿಮ್ಮದು ಹೀಗಿದೆ ಅಂತ. ನಾವು ಸರಿಪಡಿಸ್ಕೊಳ್ಳಿಕ್ಕೂ ಆಗುತ್ತೆ. ಎಲ್ಲ ರೀತಿಯಲ್ಲೂ ನಮ್ಮ ಒಂದು ಕಾನ್ಫಿಡೆನ್ಸ್ ಅದರಲ್ಲೇ ಇರುತ್ತೆ. ಬಿಸ್ನೆಸ್ ಕಾಂಪಿಟೇಷನ್ ಇದ್ದಾಗ ನಾವು ಅದರಲ್ಲೇ ಮುಳುಗಿರ್ತೀವಿ. ನಾವು ಯಾರು ಕಾಂಪಿಟೇಷನ್ ಇಲ್ಲಾಗ ಹೆಂಗೆ ಕೊಟ್ಟರೆ ನಡೆಯುತ್ತೆ ಅನ್ನೋ ಬಂದುಬಿಟ್ರೆ ನಾವು ಅದರ ಬಗ್ಗೆ ಗಮನ ಜಾಸ್ತಿ ಇಡಲ್ಲ. ನಾವು ಕಾಂಪಿಟೇಷನ್ ಇರಬೇಕು, ನಾವು ಅದ್ರ ಬಗ್ಗೆ ಫುಲ್ ಇನ್ವಾಲ್ವ್ ಆಗಬೇಕು. ಸಣ್ಣ ಪುಟ್ಟ ಕಂಪ್ಲೇಂಟ್ ಬಂದರೂ ಕಸ್ಟಮರಿಂದ ಇಮಿಡಿಯೇಟಾಗಿ ನಾವನ್ನು ಸಾಲ್ವ್ ಮಾಡಬೇಕು. ನಮ್ಮದಲ್ಲಿ ಈಗ ಇಲ್ಲಿ ಇದಾದಮೇಲೆ ಇಲ್ಲಿ ಸ್ವಲ್ಪ ಇಲ್ಲ ಮುಂದೆ ನಮ್ಮದು ಇಲ್ಲೊಂದು 50 ಮೀಟ್ರ್ ಮುಂದೆ ಅಮ್ಮ ರೋಟಿ ಅಂತ ಇದೆ, ಮತ್ತು ಶ್ರೀಕೃಷ್ಣ ಸ್ಟೋರ್ ಅಂತ ಎರಡಿದೆ. ಅದರಲ್ಲಿ ಎಲ್ಲ ನಾರ್ತ್ ಇಂಡಿಯನ್ ಐಟಮ್ ಎಲ್ಲ ಸಿಗುತ್ತೆ. ಅದು ರೀಸನಬಲ್ ಮಿಡ್ಲ್ ಕ್ಲಾಸಿಗೆ ಆಗೋಷ್ಟು ಆಗಿದೆ. ಚೆನ್ನಾಗಿ ರೋಟಿ, ಕರಿ, ಫ್ರೈಡ್ ರೈಸು, ಗೋಬಿ, ನೂಡಲ್ಸು ಎಲ್ಲ, ಸ್ಟಾರ್ಟ್ರು, ಸೂಪು ಎಲ್ಲ ಸಿಗುತ್ತೆ. ಅಲ್ಲಿ ಒಂದು ಮಿಡ್ಲ್ ಕ್ಲಾಸ್ ವ್ಯೂ ಇಟ್ಕೊಂಡೇ ನಾವು ಮಾಡಿದ್ದೀವಿ. ಅದು ಅಂದರೆ ಮಿಡ್ಲ್ ಕ್ಲಾಸ್ ಮಾಡಿದ್ರೆ ಹೈ ಲೆವೆಲ್ವರೆಗೆ ಬರ್ತಾರೆ, ಲೋ ಲೆವೆಲ್ವರೆಗೆ ಬರ್ತಾರೆ. Namaste Ellariku. We came to this restaurant for the first time. I had heard a lot about it and it's really very good. It's so homely, the taste, and the idli. We had ragi idli and thatte idli. It was fantastic taste. And now we are trying the sheera and the coffee. And it's really a very nice and small place, but very good taste and so much of crowd also you can see. Thank you. ಥ್ಯಾಂಕ್ ಯು. ಎಸ್, ಇಡ್ಲಿ, ದೋಸೆ ಎಲ್ಲ ಕಾಮನ್ ಆಗಿ ನಾನು ತಿಂದಿದ್ದೀನಿ. ಇವತ್ತು ಅಮ್ಮ ಕ್ಯಾಂಟೀನಲ್ಲಿ ರಾಗಿ ಇಡ್ಲಿ ಆರ್ಡ್ರ್ ಮಾಡಿದೆ. ಟೇಸ್ಟ್ ಹೆಂಗಿದೆ ನೋಡೋಣ. ಅಮ್ಮ ಕ್ಯಾಂಟೀನಲ್ಲಿ ನೀವೇನು ನೋಡಿದ್ರಿ, ಫುಡ್ಗಳೆಲ್ಲ ತೋರಿಸ್ದೆ. ಇವನ್ ನಿಮ್ಮ ನೋಡಬೇಕಿದ್ರೆ ಎಲ್ಲನೂ ತಿನ್ನೋಣ ಅನಿಸುತ್ತೆ. ಅದರಲ್ಲಿ ನಾನು ಆರ್ಡ್ರ್ ಮಾಡಿದ್ದು ರಾಗಿ ಇಡ್ಲಿ. ತುಪ್ಪ ಹಾಕಿದ್ದಾರೆ, ಒಂದು ಸಾಗು ಕೊಟ್ಟಿದ್ದಾರೆ, ಒಂದು ಚಟ್ನಿ ಕೊಟ್ಟಿದ್ದಾರೆ. ನೋಡಿ, ಇಲ್ಲೊಂದು ಖುಷಿ ಏನು ಗೊತ್ತಾ, ಆರಾಮಲ್ಲಿ ಒಂದು ಒಳ್ಳೆ ಪಾರ್ಕ್ ಇದೆ, ಒಳ್ಳೆ ಮರ, ತಂಪಲ್ಲಿ ಕೂತ್ಕೊಂಡು ತಿನ್ನೋಕ್ಕೆ ಇನ್ನೊಂಥರ ಖುಷಿ. ಬನ್ನಿ, ಈ ಒಂದು ಸ್ಪೆಷಲ್ ರಾಗಿ ಇಡ್ಲಿ ಹೆಂಗಿದೆ ನೋಡ್ತೀನಿ. ಫಸ್ಟು ನಿಮಗಿಲ್ಲಿ ನಾನೊಂದು ಹೇಳ್ಬೇಕೇನು ಗೊತ್ತಾ, ಇದಕ್ಕೆ ಒಂದು ಸಾಗು ಕೊಟ್ಟಿದ್ದಾರೆ, ಸಖತ್ತಾಗಿರೋ ತಿಕ್ ಸಾಗು. ಅದಕ್ಕೆ ಒಂದು ನೀರು ಚಟ್ನಿ. ಸೊ ನೀರು ಚಟ್ನಿ ಇದೆ. ಇನ್ನು ಈ ಇಡ್ಲಿ ನೋಡಿ, ಏನು ಸಣ್ಣ ಇಡ್ಲಿ ಇಲ್ಲ ನೋಡಿ, ಒಂದು ದಪ್ಪಕ್ಕಾಗಿರೋ ಇಡ್ಲಿ ಕೊಡ್ತಾರೆ ನೋಡಿ. ನೀವು ತೋರಿಸ್ತೀನಿ ಎಷ್ಟು ದಪ್ಪವಾಗಿದೆ. ಅದಕ್ಕೆ ಫುಲ್ಲು ತುಪ್ಪ ಹಾಕಿದ್ದಾರೆ. ಸೊ ಈಗ ಫಸ್ಟು ಬೈಟ್ ಹೆಂಗಿದೆ ನೋಡೋಣ. ಸಾಗು ಜೊತೆಗೆ ತಿಂತೀನಿ. ರಾಗಿ ಇಡ್ಲಿ ಪ್ಲಸ್ ಆ ಸಾಗು ಬಂಬ ಟೇಸ್ಟ್ ಅನಿಸುತ್ತೆ ನಿಮಗೆ. ಇಲ್ಲಿ ಫಸ್ಟ್ ಆಫ್ ಆಲ್ ಈ ಸಾಗು ಮತ್ತು ಈ ಇಡ್ಲಿ ಕಾಂಬಿನೇಷನ್ನೇ ಸೂಪರಾಗಿರುತ್ತೆ. ಇದು ನೋಡಿ, ತುಂಬಾ ಮೃದುವಾಗಿದೆ ಇಡ್ಲಿ. ನಿಮಗೇನಷ್ಟು ಹಾರ್ಡ್ ಇಡ್ಲಿ ಅಲ್ಲ, ಅದು ಸಾಗು ಒಟ್ಟಿಗೆ ಸಕ್ಕದಾಗಿ ಮೆಲ್ಟ್ ಆಗುತ್ತೆ. ಸೊ ಈ ಕಾಂಬಿನೇಷನ್ ಇದೆ ಅಲ್ಲ, ಬೊಂಬಾಟ್. ನಿಮಗೆ ಸಾಗು ಮಾತ್ರ ಸ್ಪೈಸಿ ಆಗಿದೆ. ಯಾಕಂದರೆ ಎಲ್ಲ ಕಡೆ ಅಷ್ಟು ಸ್ಪೈಸಿ ನಾನು ತಿನ್ನೋದು ಕಮ್ಮಿ, ಬಟ್ ಇಲ್ಲಿ ಸಾಗು ಸಕ್ಕ ಸ್ಪೈಸಿಯಾಗಿ ಕೊಟ್ಟಿದ್ದಾರೆ, ಸೂಪರ್. ಆಮೇಲೆ ಗೀ ನೋಡಿ, ಈ ತೂತುಗಳಿವೆ ನೋಡಿ, ಇಲ್ಲಿ ಎಷ್ಟು ತೂತುಗಳಿವೆ ನೋಡಿ ರಾಗಿ ಇಡ್ಲಿಲಿ. ಆ ಇಡ್ಲಿಗಿರುವ ತೂತಿಗೆ ಎಲ್ಲ ತುಪ್ಪ ಹೋಗಿ ಸಕ್ಕಾಗ್ಬಿಡುತ್ತೆ. ಅದಕ್ಕೆ ಈಗ ನಾವು ಚಟ್ನಿ ಹಾಕ್ಕೊಳ್ಳೋಣ. ಇದೇ ಇಡ್ಲಿಗೆ ಸ್ವಲ್ಪ ಚಟ್ನಿ ಹಾಕಿಬಿಟ್ಟು ಇದೇ ಇಡ್ಲಿ ಚಟ್ನಿ ಒಟ್ಟಿಗೆ ಹೆಂಗಿದೆ ನೋಡ್ತೀನಿ. ಈಗ ಚಟ್ನಿ ಅಬ್ಬಬ್ಬಾ ಬಂಬಟ್ ಚಟ್ನಿ. ನಿಮಗೆ ಕಾಯಿ ಚಟ್ನಿ ಅಷ್ಟು ಸ್ಪೈಸಿ ಬರೋಲ್ಲ,
ನೀವು ಸಾಗು ಹೋಲಿಸಿದಾಗ ಚಟ್ನಿ ಅಷ್ಟು ಸ್ಪೈಸಿ ಇರಲ್ಲ, ಮೀಡಿಯಮ್ ಸ್ಪೈಸಿ ಇದೆ. ಬಟ್ ಟೇಸ್ಟ್ ವೈಸು ಸಾಗು ಮತ್ತು ಚಟ್ನಿ ಸೂಪರ್ ಕಾಂಬಿನೇಷನ್. ಒಂದು ಇಡ್ಲಿ ನಿಮ್ಗೆ ಯಥೇಷ್ಟ ಸಾಕಾಗ್ಬಿಡುತ್ತೆ. ವಾ ಅಂತೂ ರಾಗಿ ಇಡ್ಲಿ ಫಿನಿಶ್ ಆಯಿತು. ಇದ್ರ ನಂತರ ಇನ್ನೊಂದು ಆರ್ಡ್ರ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ ಇವತ್ತು, ಯಾಕಂದರೆ ಕ್ರೌಡ್ ಏರುತ್ತೆ ಇಲ್ಲಿ. ಇನ್ನೊಂದು ಆಲೂ ಪಲಾವ್ ಇವತ್ತು ಮಾಡಿರೋ ಸ್ಪೆಷಲ್ಲು ಆಲೂ ಪಲಾವ್ ವಿತ್ ಮೊಸರು ಬಜ್ಜಿ. ಎಲ್ಲ ಹೋಟ್ಲು ಥರ ಅಲ್ಲ, ಇಲ್ಲಿ ಇನ್ನೊಂದೇನು ಗೊತ್ತಾ, ನಾನು ಕೇಳಿದಾಗ ಹೇಳಿದ್ರು ದಿನ 4 ಥರದ ರೈಸ್ ಇರುತ್ತಂತೆ. ಅನ್ನ ಸಾಂಬಾರು ಮೊಸರನ್ನ ಕಾಮನ್ ಆಗಿರುತ್ತೆ, ಇದು ಬಿಟ್ಟು ಚಿತ್ರಾನ್ನ, ಪುಳಿಯೋಗರೆ, ಈ ಥರ ಏನೋ ಒಟ್ಟು 4 ಥರದ ರೈಸು ಡೈಲಿ ಇರುತ್ತೆ ಇಲ್ಲಿ. ಈಗ ಎಲ್ಲ ಕಡೆ 7 ದಿನ 7 ಥರದ ರೈಸ್ ಆದರೆ ಇಲ್ಲಿ ಒಂದೇ ದಿನ 4 ಥರ ರೈಸ್. ಮೊಸರು ಬಜ್ಜಿ ಹೆಂಗೆ ಫುಲ್ಲು ಸೌತೆಕಾಯಿ ಎಲ್ಲ ಹಾಕಿ ಒಂದು ಒಳ್ಳೆ ಮೊಸರು ಬಜ್ಜಿ ಕೊಟ್ಟಿದ್ದಾರೆ. ಮತ್ತು ಈ ಹಾಳೆಯಲ್ಲಿ ತಿನ್ನೋದೇ ಒಂದು ಮಜಾ, ಏನೇ ಹೇಳಿ. ಸೊ ಈಗ ಮೊಸರು ಬಜ್ಜಿ ಹಾಕ್ಕೊಂಡು ಪಲಾವ್ ಹೆಂಗಿದೆ ನೋಡೋಣ. ನಿಮಿಷ ನಾನು ಇನ್ನೊಂದು ಬೈಟ್ ಹಾಕ್ಬೇಕು, ಯಾಕಂದರೆ ಡಿಫ್ರೆಂಟ್ ಫೀಲ್ ಕೊಡ್ತಾ ಇದೆ. ಹೆವಿ ಟೇಸ್ಟ್ ಇದು. ನಿಮಗೆ ಪಲಾವ್ ಬಂದಾಗ ನಮ್ಗೆ ಏನು ಅನಿಸುತ್ತೆ ಅಂದರೆ ಒಂಥರ ಓವರ್ ಸ್ಪೈಸಿಯಾಗಿಟ್ಟಿರುತ್ತೇನೋ, ಅಥವಾ ಆ ಮಸಾಲ ಫ್ಲೇವರ್ ಬಾಯಿಗೆಲ್ಲ ಸಿಗೋದು ತುಂಬ ಕಡೆ ನೋಡ್ತೀವಿ ನಾವು. ಬಟ್ ಇಲ್ಲಿನ ಪಲಾವಲ್ಲಿ ಆ ಥರ ಏನೂ ಇಲ್ಲ, ಅದ್ಭುತವಾದ ರುಚಿ ಇದೆ ಈ ಪಲಾವಲ್ಲಿ. ಆಮೇಲೆ ಅವರು ಅದಕ್ಕೆ ಹಾಕಿರೋ ಈ ಮೊಸರು ಬಜ್ಜಿ ಪ್ಲಸ್ ಈ ಪಲಾವು ಮಿಕ್ಸ್ ಮಾಡ್ಕೊಂಡು ತಿಂದ್ರಿದೆ ಅಲ್ಲ, A1 ಟೇಸ್ಟು. ದಪ್ಪವಾಗಿರೋ ಮೊಸರು, ಅದಕ್ಕೆ ಸೌತೆಕಾಯಿ, ಅದಕ್ಕೆ ಈ ರೈಸ್ ಇದೆ ಅಲ್ಲ, ಸಾಕಾಗಿ ಮಿಕ್ಸ್ ಆಗುತ್ತೆ. ಸೊ ನೀವು ಈ ಥರ ಮಿಕ್ಸ್ ಮಾಡಿಕೊಂಡು ಈ ಬೈಟ್ ಇದೆ ಅಲ್ಲ, ಈಗ ನೋಡಿ ಸೌತೆಕಾಯಿ, ಆಮೇಲೆ ಒಂದಿಷ್ಟು ಟೊಮೊಟೊ ಹಣ್ಣು ತರಕಾರಿ ಎಲ್ಲ ಸಿಗುತ್ತೆ. ಈ ಆಲೂ ರೈಸು ಅದ್ಭುತ. ಇಲ್ಲಿ ಬಂದವ್ರು ಪ್ರತಿಯೊಬ್ಬರು ರೈಸ್ಗಿಂತ ಜಾಸ್ತಿ ಮೊಸರು ಬಜ್ಜಿನೇ ಇಷ್ಟಪಡ್ತಾರಂತೆ. ಮೊಸರು ಬಜ್ಜಿ ಇದ್ದರೆ ರೈಸು ಅನ್ನೋ ಥರ. ಬಟ್ ರೈಸು ಮತ್ತು ಮೊಸರು ಬಜ್ಜಿ ಕಾಂಬಿನೇಷನು ಸಖತ್ತಾಗಿದೆ. ಅಲ್ಲಿಗೆ ನನಗೆ ಇಲ್ಲಿ ತಿಂದಂತಹ ಒಂದು ರಾಗಿ ಇಡ್ಲಿ ಪ್ಲಸ್ ಈ ರೈಸು ಬಾಟ್ ಎರಡು ಸಖತ್ ಇಷ್ಟ ಆಯಿತು. ಸ್ವಲ್ಪ ತಿಂದು ಎಂಜಾಯ್ ಮಾಡ್ತೀನಿ. ನಾನಂತೂ ಭರ್ಜರಿಯಾಗಿ ತಿಂದೆ. ನನಗೆ ತಿಂದಿದ್ದು 2 ಐಟಮು ಇಷ್ಟ ಆಯಿತು. ಇನ್ನು ದೋಸೆ ಮೇಕಿಂಗ್ ನಿಮಗೆ ತೋರಿಸಿದೆ. ದೋಸೆ ಅಂತೂ ನನ್ನ ಪ್ರಕಾರ 100% ಚೆನ್ನಾಗಿದ್ದೇ ಇರುತ್ತೆ. ಸೊ ನಾನು ಹೇಳೋ ಪ್ರಕಾರ ನೀವು ಪ್ರತಿಯೊಂದು ಫುಡ್ಡು ಇಲ್ಲಿ ಟ್ರೈ ಮಾಡ್ಬೋದು. ಸೊ ಇಲ್ಲಿ ನಿಮ್ಮದು ಕ್ರೌಡ್ ವೈಸು ಅಷ್ಟೇ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಹೆವಿ ಕ್ರೌಡ್ ಇರುತ್ತೆ. ಇನ್ನು ಮಧ್ಯಾಹ್ನ ತಗೊಂಡ್ರೆ 1 ಗಂಟೆ 2 ಗಂಟೆ ನಂತರ ಇಲ್ಲಿ ಕ್ರೌಡ್ ಹೆವಿ, ಅದು ರೈಸ್ಗೆ. ಯಾಕಂದರೆ 4 ಥರದ ರೈಸ್ ಇರುತ್ತೆ. ಆ ರೈಸ್ ತಿನ್ನೋದೇ ಮಜಾ, ಅದಕ್ಕೆ ಹಾಕೋ ಮೊಸರು ಬಜ್ಜಿ ಎಲ್ಲನೂ ಅದ್ಭುತ. ಮಸ್ಟ್ ಆ್ಯಂಡ್ ಶುಡ್ ನೀವು ಟ್ರೈ ಮಾಡಿ. ಅಮ್ಮ ಕ್ಯಾಂಟೀನು. ಆಮೇಲೆ ಇದರದ್ದು ಅಡ್ರೆಸ್ಸು ಲೊಕೇಶನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ತುಂಬ ಈಸಿ. ನಿಮ್ಗೇನು ಗೊತ್ತಾ, ಆ ಲೊಕೇಶನ್ ಕ್ಲಿಕ್ ಮಾಡಿದ್ರೆ ಡೈರೆಕ್ಟು ನಿಮ್ಮನ್ನು ಇಲ್ಲೇ ಕರ್ಕೊಂಬರುತ್ತೆ. ರೆಡ್ಡಿ ಪೆಟ್ರೋಲ್ ಬಂಕು ಎಲ್ರಿಗೂ ಗೊತ್ತೇ ಇದೆ, ಆದರೆ ಹಿಂಬದಿ ರೋಡಲ್ಲೇ ಇದೆ, ಶೇಷಾದ್ರಿಪುರಮು. ಸೊ ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಿ. ಇನ್ನೊಂದು ವಾರ ಇನ್ನೊಂದು ಸೂಪರ್ ಡೂಪರ್ ವಿಡಿಯೋದಿಂದ ನಿಮ್ಮ ಮುಂದೆ ಬರ್ತೀನಿ. ಎಲ್ಲರಿಗೂ ಖುಷಿಯಾಗಿರಿ, ನಗ್ತಾಯಿರಿ. ಟೇಕ್ ಕೇರ್, ಬಾಯ್.